ಪ್ರಜಾನುಡಿಯ ಡಿಜಿಟಲ್ ಪ್ಲಾಟ್ಫಾರ್ಮ್ಗೆ ತಮ್ಗೆಲ್ಲರಿಗೂ ಕೂಡ ಸ್ವಾಗತ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಸಂದರ್ಭದಲ್ಲಿ 750 ಕೆಜಿ ಚಿನ್ನದ ಅಂಬಾರಿಯನ್ನ ಹೊತ್ತು ಅಭಿಮನ್ಯು ಸಾಗಲಿರುವಂತದ್ದು. ಸದ್ಯಕ್ಕೆ ಚಿನ್ನದ ಅಂಬಾರಿಯ ಬಗ್ಗೆ ತಿಳಿದುಕೊಳ್ಳುವಂತ ಸಾಕಷ್ಟು ಕುತೂಹಲ ನನಗೂ ಸಹ ಇದೆ, ಜೊತೆಗೆ ನಿಮಗೂ ಕೂಡ ಇದೆ. ಚಿನ್ನದ ಅಂಬಾರಿಯ ಸಂಪೂರ್ಣವಾದ ಒಂದಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ಲಿಕ್ಕೆ ಇವತ್ತು ನಮ್ಮ ಜೊತೆ ಇತಿಹಾಸ ತಜ್ಞರಾದಂತ ಡಾಕ್ಟರ್ ಶೆಲ್ವಪಿಳ್ಳೆ ಅಯ್ಯಂಗಾರ್ ಅವರು ಇದ್ದಾರೆ. ಅವರ ಬಳಿ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡ್ತಾರೆ. ಸರ್, ಮೊದಲಿಗೆ 750 ಕೆಜಿ ಚಿನ್ನದ ಅಂಬಾರಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಸಾರ್ವಜನಿಕರಿಗೆ, ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋದಾದ್ರೆ. ಮೈಸೂರಿನಲ್ಲಿ ಅತ್ಯಂತ ವಿಶಿಷ್ಟವಾದದ್ದು ಅಂತಂದರೆ ಅಂಬಾರಿ. ಮೈಸೂರು ಆನೆಯ ಮೇಲೆ ಅಂಬಾರಿಯನ್ನು ಇಟ್ಟು ಮೆರವಣಿಗೆ ಮಾಡೋದೇ ಇದರ ಅತ್ಯಂತ ಯೂನಿಕ್ನೆಸ್, ವಿಶೇಷತೆ. ಅಂದರೆ ಪ್ರಪಂಚದಲ್ಲಿ ಬೇರೆ ಬೇರೆ ಕಡೆ ದಸರಾಗಳು ನಡೆದರೂ ಕೂಡ ಇಲ್ಲಿನ ದಸರಾದ ವಿಶೇಷತೆ ಏನಪ್ಪ ಅಂತ ಕೇಳಿದ್ರೆ, ಆನೆಯ ಮೇಲೆ ಅಂಬಾರಿಯನ್ನಿಟ್ಟು ಅಂಬಾರಿಯಲ್ಲಿ ಮೆರವಣಿಗೆ ಸಾಗೋದೇ ಇದ್ರ ವಿಶೇಷ. ಸೊ ಹಾಗಾಗಿ ದಸರಾ ದಿನಾನೂ ನೀವು ನೋಡಬಹುದು, ಎಷ್ಟೊಂದು ಕಲಾ ತಂಡಗಳು, ಪೊಲೀಸ್ ಪಡೆಗಳು, ಲ್ಯಾನ್ಸರ್ಗಳು, ಸಂಗೀತಗಾರರು ಇವರೆಲ್ಲ ಹೋದ್ರೂ ಕೂಡ ಜನ ಕಾಯೋದು ಅಂಬಾರಿ ಬರಲಿ, ಚಿನ್ನದ ಅಂಬಾರಿಯಲ್ಲಿ ವಿರಾಜಮಾನಳಾದಂತಹ ಮಹಿಷಾಸುರ ಮರ್ದಿನಿ ಚಾಮುಂಡಿಯನ್ನು ನೋಡೋದಕ್ಕೋಸ್ಕರ ಜನ ಕಾಯ್ತಾ ಇರ್ತಾರೆ. ಸೊ ಅಂಬಾರಿನೇ ವಿಶೇಷ, ಜನರ ಕಣ್ಣೆಲ್ಲ ಅಂಬಾರಿ ಮೇಲೆ ಇರ್ತದೆ. ಮತ್ತು ಇದು ಚಿನ್ನದ ಅಂಬಾರಿ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹದ್ದೇ. ಸೊ ಹಾಗಾಗಿ ಅಂಬಾರಿ ಅಂತಂದ್ರೆ ಸಾಕು, ಜನಕ್ಕೆ ದಸರಾ ಅಂದ್ರೆ ಅಂಬಾರಿ ಅಂತ ಜ್ಞಾಪಕ ಬರ್ತದೆ. ಈ ಅಂಬಾರಿಯನ್ನ ಸಾಮಾನ್ಯವಾಗಿ ಅರಮನೆಯ ಒಳಭಾಗದಲ್ಲಿ, ಅಂದ್ರೆ ಗೊಂಬೆ ತೊಟ್ಟಿ ಅಂತ ಏನ್ ಕರೀತಾರೆ, ಅದರಲ್ಲಿ ಇಟ್ಟಿರ್ತಾರೆ. ಸಾರ್ವಜನಿಕರು ಅದನ್ನ ವೀಕ್ಷಿಸಬಹುದಾಗಿದೆ, ಅಂದ್ರೆ ಬೇರೆ ದಿನಗಳಲ್ಲಿ. ಈ ಅಂಬಾರಿ 750 ಕೆಜಿ ತೂಕ ಇದೆ, 80 ಕೆಜಿ ಚಿನ್ನ ಹೊಂದಿದೆ. ಅದೇ 750 ಕೆಜಿ ಸಂಪೂರ್ಣ ಚಿನ್ನದ್ದಲ್ಲ, ಖಂಡಿತ ಇಲ್ಲ. ಏನಂದ್ರೆ ಬಹಳ ಜನಕ್ಕೆ ಇದೊಂದು ಭ್ರಮೆ ಇದೆ. ಎಷ್ಟೋ ಸಲ ನಾವು ನೋಡಿದಾಗ ಕಾಮೆಂಟ್ಗಳಲ್ಲಿ ಕೂಡ ನಾನು ನೋಡಿದ್ದೀನಿ. ಫಸ್ಟ್ ಟೈಮ್ ಇದನ್ನ ನಾನು ಹೇಳಿದಾಗ ಕಾಮೆಂಟ್ಗಳಲ್ಲಿ ಚಿನ್ನ ಎಲ್ಲೋಯ್ತು, ಹಾಗಾದ್ರೆ ಯಾರು ನುಂಗ್ಬಿಟ್ರು, ಹಾಗೆ ಹೀಗೆ ಅಂತೆಲ್ಲ ಪ್ರಶ್ನೆಗಳನ್ನು ಮಾಡ್ತಾರೆ. ಯಾರಿಗೆ ಇತಿಹಾಸದ ಅರಿವಿಲ್ವೋ ಅವರು ಬೇಕಾದಷ್ಟು ಕಾಮೆಂಟ್ಗಳನ್ನ ಹಾಕ್ತಾರೆ. ಸೊ ಅದರಲ್ಲಿ 750 ಕೆಜಿ ತೂಕ ಅನ್ನೋದು ಆಕ್ಚುಲಿ ಅದು 680 ಕೆಜಿ ಇದೆ ಅನ್ನೋದು ಒಂದು ಲೆಕ್ಕ. ಅದು ಟೋಟಲ್ಲೇ ಅದು 750 ಕೆಜಿ ಅನ್ನೋದು ಬಂದಿದೆ. ಅದರಲ್ಲಿ ಏನಾಗಿದೆ, 680 ಕೆಜಿ 750 ಕೆಜಿ ಇಟ್ಕೊಳ್ಳಿ, ಅದರಲ್ಲಿ 80 ಕೆಜಿ ಅಷ್ಟು ಚಿನ್ನ ಇದೆ. ಈಗ ನಮ್ಮನ್ನ ಪ್ರಶ್ನೆ ಮಾಡೋದಾದ್ರೆ ಪ್ಯೂರ್ ಚಿನ್ನ 80 ಕೆಜಿ ಚಿನ್ನ ಹೆಂಗ್ ಬಂತು, ಏನಿದು, ನೀವ್ ಹೆಂಗ್ ಹೇಳ್ತೀರಿ, ಯಾವ ಲೆಕ್ಕಾಚಾರದಲ್ಲಿ ಹೇಳ್ತೀರಿ ಅಂತ ನಮಗೆ ಹೇಳಿದ್ರೆ, ಅರಮನೆಯ ದಾಖಲೆಗಳಲ್ಲೇ ಈ ಅಂಬಾರಿಯನ್ನು ಮಾಡಿದ್ದಂತಹದ್ದು ಯಾರು ಅಂತಂದ್ರೆ, ಇಲ್ಲೇ ಅಶೋಕ ರೋಡಲ್ಲಿ ಇದ್ದಂತಹ, ಅಂದ್ರೆ ಈ ಚಾಮರಾಜೇಂದ್ರ ಟೆಕ್ನಿಕಲ್ ಇದಿದೆಯಲ್ಲ ಅದ್ರ ಪಕ್ಕದಲ್ಲಿ ರೋಡಲ್ಲಿ ಇಡ್ತಿದ್ರು ಅವರು. ಆ ಕುಟುಂಬ ಸ್ವರ್ಣ ಕಲಾ ನಿಪುಣ ಸಿಂಗಣ್ಣಾಚಾರ್ಯರವರು ಈ ಅಂಬಾರಿಯನ್ನು ಮಾಡಿರೋದು. ಅಂದ್ರೆ ನಮ್ಮ ಮೈಸೂರಿನವರೇ. ಇವಾಗ ಇದಕ್ಕೆ ಇನ್ನೊಂದಷ್ಟು ಕಥೆಗಳನ್ನು ಹೇಳೋದೇನು ಅಂತಂದ್ರೆ, ಅಂಬಾರಿ ಅಂತಂದ್ರೆ ಎಲ್ಲೋ ಕಂಪಿಲರಾಯನ ಆಸ್ಥಾನದಿಂದ ಬಂತು, ಅಲ್ಲಿ ಕೆಳಗಡೆ ಭೂಮಿಲಿ ಮುಚ್ಚಿಟ್ಟಿದ್ರು, ಅಲ್ಲಿಂದ ಇದನ್ನ ತಗೊಂಡ್ಬಂದ್ರು. ಸೊ ಈ ತರ ಎಲ್ಲ ಕಥೆಗಳಿವೆ. ಅಂದ್ರೆ ಅಂಬಾರಿಯ ಪರಿಕಲ್ಪನೆ ಭಾರತದಲ್ಲಿ ಪ್ರಾಚೀನವಾದದ್ದು. ಅಂದ್ರೆ ಆನೆಯ ಮೇಲೆ ಕುಳಿತುಕೊಂಡಾಗ ಒಬ್ಬ ರಾಜನಿಗೆ ಅಥವಾ ರಾಜ ಪರಿವಾರಕ್ಕೆ ಮಳೆ ಗಾಳಿಗಳಿಂದ ರಕ್ಷಣೆ ಬೇಕಾಗ್ತದೆ. ಮತ್ತು ಒಂದು ಆಯುಧಗಳು ಯುದ್ಧಗಳಲ್ಲಿ ಹೋಗುವಾಗ್ಲೂ ಕೂಡ ಅದು ಬಾಣ ಬಿರುಸುಗಳು ಬೀಳದೇ ಇರೋದಕ್ಕೋಸ್ಕರ ಒಂದು ತಡೆ ಬೇಕಾಗ್ತದೆ. ಅದಕ್ಕೋಸ್ಕರ ಹಿಂದೆ ಮರದ ಅಂಬಾರಿಗಳನ್ನು ಮಾಡ್ಕೊಳ್ತಾ ಇದ್ರು, ಅದನ್ನ ಹೌಡ ಅಂತ ಕರಿತಾ ಇದ್ರು. ಮೊದಲು ಆನೆ ಮೇಲೆ ಒಂದು ಸೀಟ್ ತರ, ಒಂದು ಪಲ್ಲಕ್ಕಿ ತರ ಮಾಡ್ಕೊಂಡಿದ್ರು. ಆಮೇಲೆ ಮೇಲ್ಭಾಗದಲ್ಲಿ ಬಟ್ಟೆನ ಹಾಕೊಳ್ತಾ ಇದ್ರು. ಈ ತರ ಎಲ್ಲ ಇರ್ತಿತ್ತು. ಸೊ ಅದಾಯ್ತು 10ನೇ ಚಾಮರಾಜ ಒಡೆಯರವರ ಕಾಲಕ್ಕೆ, ಇಲ್ಲ ಇದನ್ನ ಒಂದು ಶೇಪ್ಗೆ ತಂದು ಕರೆಕ್ಟಾಗಿ ಮಾಡಬೇಕು ಅನ್ನುವಂತಹ ಒಂದು ಪಾಯಿಂಟ್ ಬಂತು. ಇದಕ್ಕೆ ಮುಂಚೆ ಇನ್ನೊಂದು ಪಾಯಿಂಟ್ ಹೇಳ್ಬೇಕು ನಿಮಗೆ. ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಜಂಬೂ ಸವಾರಿಗೆ ಅಂದ್ರೆ ವಿಜಯದಶಮಿ ಮೆರವಣಿಗೆಗೆ ಆನೆಗಳು ಎಳೆಯುವ ರಥದಲ್ಲಿ ಹೋಗ್ತಾ ಇದ್ರು, ಅಂಬಾರಿ ಇರಲಿಲ್ಲ. ಆಮೇಲೆ ಒಂದು ಮರದ ಅಂಬಾರಿ ಬಂತು. ಅದಾದ ನಂತರ ಮರದ ಅಂಬಾರಿನೇ ಇದ್ದಿದ್ದನ್ನ ಚೆನ್ನಾಗಿರೋ ಅಂಬಾರಿ ಮಾಡಿಸ್ಬೇಕು ಅಂತ ಹೇಳಿ 10ನೇ ಚಾಮರಾಜ ಒಡೆಯರವರು ಅಂಬಾರಿಗೆ ಆದೇಶವನ್ನು ಕೊಟ್ಟರು. ನಾಲ್ವಡಿಯವರ ಕಾಲದಲ್ಲಿ ಪೂರ್ಣ ಸಿದ್ಧ ಆಯಿತು. ಸೊ ಇವತ್ತೇನಿದೆ ಈ ಅಂಬಾರಿ, 10ನೇ ಚಾಮರಾಜ ಒಡೆಯರ್ ಕಾಲದಲ್ಲಿ ಆದೇಶ ಕೊಟ್ಟು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಆಗಿರುವಂತಹ ಅಂಬಾರಿ. ಅದನ್ನ ಮಾಡಿದವರು ಸ್ವರ್ಣ ಕಲಾ ನಿಪುಣ ಶಿಲ್ಪಿ ಸಿಂಗಣ್ಣಾಚಾರ್ಯ. ಆಮೇಲೆ ಅದಕ್ಕೆ ಬಳಸಿರುವಂತಹ ಚಿನ್ನ 80 ಕೆಜಿ. ಈಗಲೂ ಸಹ ಬಹುತೇಕರಿಗೆ ಚಿನ್ನದ ಅಂಬಾರಿಯನ್ನ ಮೈಸೂರು ಮಹಾರಾಜರು ತಮ್ಮ ಆಳ್ವಿಕೆಯನ್ನ ವಿಸ್ತೀರ್ಣ ಮಾಡುವಂತ ಸಂದರ್ಭದಲ್ಲಿ ಹಂಪಿಯಿಂದ ಬಂತು, ಬೇರೆ ಕಡೆಯಿಂದ ಬಂತು,
ಆ ಒಂದು ಸಾಮ್ರಾಜ್ಯನ ವಶಪಡಿಸ್ಕೊಂಡಂತ ಸಂದರ್ಭದಲ್ಲಿ ಆ ಮೈಸೂರು ಮಹಾರಾಜರಿಗೆ ಇದು ಸಿಕ್ಕಿದ್ದಂಥದ್ದು ಅನ್ನುವಂಥದ್ದನ್ನ ಕೆಲವರು ಹೇಳ್ತಾರೆ ಸರ್. ಏನ್ ಇಲ್ಲ, ಅದು ನೋಡಿ, ಅದು ಸಿಂಹಾಸನಕ್ಕಿರೋ ಕಥೆನ ಮಿಕ್ಸ್ ಮಾಡ್ಕೊಂಡು ಎರಡಕ್ಕೂ ಹೇಳ್ತಾರೆ. ಆ ತರ ದಾಖಲೆನೇ ಇಲ್ಲ. ಇವಾಗ ಶಿಲ್ಪಿ ಸಿಂಗಣ್ಣಾಚಾರ್ಯ ಅವ್ರು ಮಾಡಿದವರು ಅಂತ ಹೇಳಿ ಅರಮನೆ ದಾಖಲೆಗಳಲ್ಲೇ ಇದೆ. ಇಷ್ಟು ಚಿನ್ನ ಖರ್ಚಾಯ್ತು ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಅದ್ರದ್ದು ಟೋಟಲ್ ಇಷ್ಟು ಬಂದಾಗ 6,000 ತೊಲಾ ಚಿನ್ನವನ್ನು ಬಳಸಲಾಯಿತು ಅಂತಿದೆ. ಅದು ಆಲ್ಮೋಸ್ಟ್ 80 kg ಬರ್ತದೆ. ಮತ್ತು ಅದು ಕುಳಿತುಕೊಳ್ಳೋದು ಕೂಡ ಒಬ್ಬರು ಮುಂದ್ಗಡೆ ಕುಂತ್ಕೋಬಹುದು, ಇಬ್ಬರು ಹಿಂದ್ಗಡೆ ಕುಂತ್ಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮತ್ತು ಚಿನ್ನದ ರೇಖೆಗಳನ್ನೆಲ್ಲ ಮಾಡಿದ್ದಾರೆ. ಮೇಲ್ಭಾಗದಲ್ಲಿ ಕಲಶಗಳು, ಪಕ್ಕದಲ್ಲಿ ಚಿನ್ನದ ಕಂಬಗಳು, ಕೆಳಭಾಗದಲ್ಲಿ ಕುಳಿತುಕೊಳ್ಳೋಕೆ ಮರದ ಪಟ್ಟಿಗಳು, ಇವೆಲ್ಲ ಮಾಡಿದ್ದಾರೆ. ಈ ಸ್ಟೈಲ್ ಅಂತ ಒಂದಿದೆ ನೋಡಿ, ಅಂದ್ರೆ ಯಾವಾಗ ಈ ಚಿನ್ನದ ವಿನ್ಯಾಸ ಶೈಲಿ ಅದೇ ಮೈಸೂರು ಶೈಲಿ ಅಂತಿರುವಾಗ ನೀವು ಎಲ್ಲಿಂದಾನೋ ಬಂತು ಅಂತ ಹೇಳಕ್ ಆಗೋದಿಲ್ವಲ್ಲ. ಸೊ ಹಾಗಾಗಿ ಇದು ಅಂಬಾರಿಯ ವಿಶೇಷ. ಅಂಬಾರಿ ತುಂಬಾ ಚೆನ್ನಾಗಿದೆ, ಅದರದ್ದು ಬಗ್ಗೆ ನಮ್ಮ ಮಾತಿಲ್ಲ. ಆ ಒಂದು ಅಂಬಾರಿ ಬಂದು ಮುಮ್ಮಡಿ ಅಂದ್ರೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲೂ ಅದಿರ್ಲಿಲ್ಲ. 10ನೇ ಚಾಮರಾಜ ಒಡೆಯರ್ ಕಾಲದಲ್ಲಿ ಅಂದ್ರೆ 1881ರಿಂದ 1894 ತನಕ ಅವರು ಆಳಿದ್ರು. ಅವರ ಕಾಲದಲ್ಲಿ ಅದು ಆಯ್ತು. ನಾಲ್ವಡಿಯವರ ಕಾಲದಿಂದ ಬಳಸ್ತಾ ಇದ್ದಾರೆ. ಮೇಲ್ಭಾಗದಲ್ಲಿ 2 ಲೈಟ್ ಇದೆ, ಕೆಂಪು ಲೈಟು ಮತ್ತು ಇನ್ನೊಂದು ಬ್ಯಾಟ್ರಿ ಚಾಲಿತವಾದಂತಹ ಹಸಿರು ಲೈಟು. ಸೊ ಮಹಾರಾಜರು ಆಗಿನ ಕಾಲದಲ್ಲಿ ಅಂಬಾರಿಯಲ್ಲಿ ಕುಳಿತು ಅವರೇ ಹೋಗ್ತಾ ಇದ್ರು. ಮತ್ತು ಇದೇ ಅರಮನೆಯಿಂದ ಅಶೋಕ ರೋಡಲ್ಲಿ ಹೋಗ್ತಾ ಇದ್ರು. ಈ ಹಿಂದೆ ಅಶೋಕ ರಸ್ತೆಯಲ್ಲೇ ಹೋಗ್ತಾ ಇದ್ರು. ಈಗ ಅದೇನಾಯ್ತು ಅಂದ್ರೆ ಇವಾಗ ಅಶೋಕ ರೋಡ್ ತುಂಬಾ ಚಿಕ್ಕದಾಯ್ತು. ಸೊ ಅಲ್ಲಿ ಜನಸಮ್ಮರ್ದ ಆಗಲ್ಲ. ಅದಕ್ಕೆ ಏನ್ ಮಾಡಿದ್ರು, ಇವಾಗ KR ಸರ್ಕಲ್ಗೆ ಹೋಗಿ ಅಲ್ಲಿಂದ ಸಯಾಜಿರಾವ್ ರೋಡ್ಗೆ ಹೋಗುವಂತಹ ವಿಚಾರವನ್ನು ಮಾಡ್ತಾರೆ. ಆದ್ರೆ ಮಹಾರಾಜರು ಹೋಗುವಾಗ ನೇರವಾಗಿ ಉತ್ತರ ದಿಕ್ಕಿಗೆ ಹೋಗ್ಬೇಕು ಅಂತ ಶಾಸ್ತ್ರಗಳಲ್ಲಿ ಹೇಳಿರೋದ್ರಿಂದ ಸ್ವಾಮಿ ದೇವಸ್ಥಾನದಿಂದ ನೇರವಾಗಿ ಉತ್ತರ ದಿಕ್ಕಿಗೆ ಹೋಗ್ತಾ ಇದ್ರು. ಸೊ ಹಾಗೆ ಈ ಅಂಬಾರಿಯ ಒಳಗಡೆ ಕುಳಿತು ರಾಜರು, ಯುವರಾಜರು ಇವರೆಲ್ಲ ಹೋಗ್ತಾ ಇದ್ರು. ಇವಾಗ ಏನಾಗ್ತಾ ಇದೆ, ಅವರೆಲ್ಲ ಇಲ್ದೇನೆ ಇವಾಗ ಚಾಮುಂಡೇಶ್ವರಿ ಹೋಗ್ತಾ ಇದೆ. ಮತ್ತೊಂದು ಸರ್, ಮೊದಲ ಬಾರಿಗೆ ಚಿನ್ನದ ಅಂಬಾರಿಯಲ್ಲಿ ಕುಳಿತಂತ ಮಹಾರಾಜರು, ಅವರು ಚಿನ್ನದ ಅಂಬಾರಿ ಮೂಲಕ ಮೆರವಣಿಗೆ ಹೋಗಿದ್ದಂಥವ್ರ ಬಗ್ಗೆ ಮಾಹಿತಿ. 10ನೇ ಚಾಮರಾಜ ಒಡೆಯರ್ ಅಂತ ಹೇಳ್ಬೋದು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹೋಗಿದ್ದಾರೆ. 10ನೇ ಚಾಮರಾಜ ಒಡೆಯರ್ ಅವರು ಹೋಗಿರಬಹುದು, ನಮಗೆ ದಾಖಲೆ ಇಲ್ಲ. ನಾಲ್ವಡಿಯವರಂತೂ ಗ್ಯಾರಂಟಿ ಹೋಗಿದ್ದಾರೆ. ಇನ್ನು ಆ ಚಿನ್ನದ ಅಂಬಾರಿಯ ಒಂದಷ್ಟು ಕಂಬಗಳ ಬಗ್ಗೆ ಮಾಹಿತಿ ನೀಡೋದಾದ್ರೆ, ಅದರಲ್ಲಿ ಏನಾಗಿದೆ ಅಂತಂದ್ರೆ ಈ ಹೊಯ್ಸಳ ಶೈಲಿಯಲ್ಲಿ ಅದನ್ನ ಮಾಡಲಾಗಿದೆ. ಅಂದ್ರೆ ಹಿಂದೂ ಆರ್ಕಿಟೆಕ್ಚರ್ ಅಂತ ಏನ್ ಕರಿತೀವಿ, ಮಂಟಪದ ವಿನ್ಯಾಸದಲ್ಲಿ ಮಾಡಲಾಗಿದೆ. ಮೇಲ್ಗಡೆ ಕಲಶಗಳಿದೆ, ಪಂಚಕಲಶಗಳು. ಅದ್ರ ಮೇಲ್ಗಡೆ ಪೂರ್ತಿ ಕಪೋತ ಅನ್ನುವಂತಹ ಒಂದು ಅಲಂಕರಣ ಇದೆ. ಕಪೋತದ ಕೆಳಗಡೆ ಕಂಬಗಳನ್ನು ಮಾಡಿದ್ದಾರೆ. ಆ ಕಂಬಗಳಲ್ಲೂ ಕೂಡ ಸಣ್ಣ ಸಣ್ಣ ಸ್ತಂಭಿಕೆಗಳನ್ನು ಮಾಡಿದ್ದಾರೆ. ಅಂದ್ರೆ 4 ಮುಖ್ಯವಾಗಿ ಆಚೆಗಡೆ ಕಾಣೋದಾದ್ರೂ 12-16 ಕಂಬಗಳು ಒಳಗಡೆ ಇರೋಂಗೆ ಮಾಡಿದ್ದಾರೆ. ಸುತ್ತಲೂ ಆನೆಯ ಹಿಂಭಾಗ ಹೇಗಿದೆಯೋ ಅದೇ ಶೇಪಲ್ಲಿ ಮಾಡಿರ್ತಾರೆ. ಯಾಕಂದ್ರೆ ಆನೆ ಮೇಲೆ ನೀವು ಯಾವುದೋ ಶೇಪ್ ಮಾಡಿಟ್ರೆ ಆನೆ ಕುಂತ್ಕೊಳ್ಳೋದಿಲ್ಲ. ಆದ್ರಿಂದ ಆನೆಯ ಬೆನ್ನಿನ ಭಾಗ ಹೆಂಗಿದೆಯೋ ಅದೇ ಶೇಪಲ್ಲೇ ಅದನ್ನ ಮಾಡಿದ್ದಾರೆ. ಮತ್ತು ಅದರಲ್ಲಿ ಚಿನ್ನದಲ್ಲಿ ಮಾಡಿರುವ ರೇಖುಗಳಲ್ಲಿ ಆ ಬಳ್ಳಿಯ ಅಲಂಕರಣಗಳು, ಆ ಹೂವಿನ ಅಲಂಕರಣಗಳನ್ನು ಮಾಡಲಾಗಿದ್ದಾರೆ. ಅದು ಮೈಸೂರು ಕಲಾಶೈಲಿಯ ಅತ್ಯದ್ಭುತವಾದಂತಹ ಒಂದು ಚಿತ್ರ. ಈ ನಮ್ಮ ಮೈಸೂರಿನ ಮಹಾರಾಜರು ಬನ್ನಿ ಮಂಟಪಕ್ಕೆ ತೆರಳುತ್ತಿದ್ದ ಇತಿಹಾಸದ ಬಗ್ಗೆ, ಅಲ್ಲಿ ಬನ್ನಿ ಮರಕ್ಕೆ ಪೂಜೆ ಸಲ್ಲಿಸಲಿಕ್ಕೆ ಹೋಗ್ತಾ ಇದ್ದಂಥದ್ದು, ಈಗ ಹೋಗುವಂತ ಮೆರವಣಿಗೆಗಳು ಬದಲಾಗ್ತಾ ಇದೆ. ಮೊದಲು ಮಹಾರಾಜರು ಅಂಬಾರಿಯಲ್ಲಿ ಕುಳಿತು ಅಲ್ಲಿ ಹೋಗಿ ಪೂಜೆಯನ್ನ ಮಾಡಿ ಆ ಬನ್ನಿಯನ್ನು ಮುಡಿದು ಅಲ್ಲಿಂದ ಬರ್ತಾ ಇದ್ರು. ಆದ್ರೆ ಈಗ ಅದು ತಪ್ಪು ಹೋಗಿದೆ. ಇವಾಗ ಏನಿದ್ರು ಸುಮ್ಮನೆ ಒಂದು ಯಾತ್ರೆ ತರ ಹೋಗ್ತಾರೆ, ಒಂದು ಮೆರವಣಿಗೆ ಹೋಗುತ್ತೆ. ಬಟ್ ಅಲ್ಲಿಂದ ವಾಪಸ್ಸು ಮತ್ತೆ ಚಾಮುಂಡಿಯನ್ನ ಇಳಿಸಿ ಒಂದು ಲಾರಿಯಲ್ಲಿ ಇಟ್ಟು ವಾಪಸ್ ಬಂದ್ಬಿಡ್ತಾರೆ. ಅಲ್ಲಿ ಯಾವ ಪೂಜೆಗಳು ನಡೆಯಲ್ಲ, ಇಲ್ಲಿ ಬನ್ನಿ ಮಂಟಪದಲ್ಲಿ. ಸೊ ಒಂದು ಕಾಲದಲ್ಲಿ ಬನ್ನಿ ಮಂಟಪದಲ್ಲಿ ರಾಜರೇ ಪೂಜೆಯನ್ನು ಸಲ್ಲಿಸಿ ರಾಜಪೋಷಾಕನ್ನ ಬದಲಾಯಿಸ್ಕೊಂಡು ಅಲ್ಲಿ ಇವತ್ತೇನು ಇದು ನಡೀತಾ ಇದೆಯಲ್ಲ, ಏನಂತಾರೆ ಟಾರ್ಚ್ ಲೈಟ್ ಪಂಜಿನ ಕವಾಯಿತು, ಅಲ್ಲಿಗೆ ಭಾಗವಹಿಸ್ತಾ ಇದ್ರು. ಆದ್ರೆ ಈಗ ಅದು ಇಲ್ಲ. ಈ ನಮ್ಮ ಮೈಸೂರಿನ ಮಹಾರಾಜರು ಈ ವಿಜಯದಶಮಿ ಯಾತ್ರೆಯನ್ನ ಯಾವ ಕಾರಣಕ್ಕಾಗಿ ಮಾಡ್ತಾ ಇದ್ರು, ಅದ್ರ ಬಗ್ಗೆ ವೀಕ್ಷಕರಿಗೆ ತಿಳಿಸ್ಕೊಡೋದಾದ್ರೆ, ವಿಜಯದಶಮಿ ಯಾತ್ರೆಯನ್ನ ಒಂದು ಅಪರಾಜಿತ ಪೂಜೆಯನ್ನು ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದ್ರು. ಅಂದ್ರೆ ರಾಜನಾದವನು ತನ್ನ ಶ್ರೇಯಸ್ಸನ್ನು ಬಯಸೋದಾದ್ರೆ ವಿಜಯದಶಮಿ ಯಾತ್ರೆಯನ್ನು ಮಾಡಿ ಬನ್ನಿಯನ್ನು ಮುಡಿಬೇಕು ಅನ್ನೋದು ನಮ್ಮ ಧರ್ಮದಲ್ಲಿ ಬಂದಿರುವಂತಹದ್ದು. ಮತ್ತು ಅದೊಂದೇ ಅಲ್ಲದೆ ತಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡೋದಕ್ಕೋಸ್ಕರ ವಿಜಯನಗರ ಕಾಲದಲ್ಲಿ ಮಾಡ್ತಾ ಇದ್ರು. ಅಂದ್ರೆ ಶಕ್ತಿ ಪ್ರದರ್ಶನ ಅಂದ್ರೆ ನಮ್ಮ ಚತುರಂಗ ಸೇನಾ ಬಲಯುಕ್ತವಾಗಿ ನಾವು ಹೋದ್ರೆ ಅದು ದೇವಿಗೂ ಪ್ರೀತಿ ಆಯ್ತು, ಒಂದು ನಮ್ಮ ಪೂಜೆನೂ ಆಯ್ತು, ಇನ್ನೊಂದು ಶತ್ರು ಸೈನ್ಯಕ್ಕೆ ನಾವೆಷ್ಟು ಬಲ ಇದ್ದೀವಿ ಅಂತ ತೋರಿಸೋದಕ್ಕೋಸ್ಕರ ಮಾಡ್ತಾ ಇದ್ರು. ಆದ್ರೆ ಅದೆಲ್ಲ ಶ್ರೀರಂಗಪಟ್ಟಣಕ್ಕೆ ನಿಂತೋಯ್ತು. ಯಾಕೆಂದ್ರೆ ಇವರು ಬಂದಾಗ
ಇವರು ಯಾವುದೇ ಯುದ್ಧವನ್ನು ಮಾಡಬಾರ್ದು, ಕೇವಲ ಬ್ರಿಟಿಷರ ಅಧೀನದಲ್ಲಿ ಇರಬೇಕು ಅನ್ನೋದು, ಬ್ರಿಟಿಷರೇ ಇವರ ಪರವಾಗಿ ಯುದ್ಧವನ್ನು ಮಾಡ್ತಾರೆ ಅಂತ ಒಂದು ಒಪ್ಪಂದ ಆಗಿತ್ತು. ಸೊ ಹಾಗಾಗಿ ಅದೆಲ್ಲ ನಿಂತೋಯ್ತು. ಇವಾಗ ಹೋಗ್ತಾ ಇರೋದು ಬರೀ ಸಾಂಕೇತಿಕವಾದ ಆಚರಣೆ. ಮೊದಲು ಕೂಡ ಆಲ್ಮೋಸ್ಟ್ ಸಾಂಕೇತಿಕ ಆಗಿತ್ತು, ಇವಾಗ ಇನ್ನೂ ಪೂರ್ತಿ ಸಾಂಕೇತಿಕ ಆಗೋಯ್ತು. ಕೆಲವರಿಗೆ ಸರ್ ಈಗಲೂ ಕೂಡ ಮೈಸೂರಿನ ಮಹಾರಾಜರು ಯಾವುದೇ ಯುದ್ಧಗಳನ್ನ ಮಾಡಲಿಲ್ಲ, ತಮ್ಮ ರಾಜ್ಯವನ್ನ ವಿಸ್ತರಣೆ ಮಾಡೋದಕ್ಕೋಸ್ಕರ ಬೇರೆ ರೀತಿಯ ಒಂದು ಇತಿಹಾಸವನ್ನ ತಿಳಿಸ್ಕೊಡ್ಲಿಕ್ಕೆ ಮುಂದಾದ್ರು ಅನ್ನುವಂಥ ಮಾತುಗಳಿದೆ. ನಿಜಕ್ಕೂ ಸಹ ಮೈಸೂರಿನ ಮಹಾರಾಜರು ಯುದ್ಧಗಳಲ್ಲಿ ಭಾಗಿಯಾಗಿದ್ರೆ ಅದ್ರ ಬಗ್ಗೆ ಇಲ್ಲ, ರಾಜ ಒಡೆಯರವರು ಬಹಳಷ್ಟು ಯುದ್ಧಗಳಲ್ಲಿ ಭಾಗಿಯಾಗಿದ್ರು. ರಣಧೀರ ಕಂಠೀರವರು ಇಡೀ ದಕ್ಷಿಣ ಭಾರತವನ್ನ ಗೆದ್ದಿದ್ರು. ಚಿಕ್ಕದೇವರಾಜ ಒಡೆಯರವರು ಕೂಡ ಯುದ್ಧವನ್ನು ಮಾಡ್ತಿದ್ರು. ಅದೇ ತರ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಯುದ್ಧ ನಡೀತು, ಕಾಸಾ ಚಾಮರಾಜ ಒಡೆಯರ್ ಕಾಲದಲ್ಲಿ ಯುದ್ಧ ನಡೀತು. ಆದರೆ ಮುಮ್ಮಡಿಯವರ ನಂತರ ಯುದ್ಧ ಮಾಡಬಾರ್ದು ಅಂತ ಬ್ರಿಟಿಷ್ ಅವರು ಒಪ್ಪಂದ ಮಾಡ್ಕೊಂಡಿದ್ದರಿಂದ ಮುಮ್ಮಡಿಯವರ ಕಾಲದ ನಂತರ ಯುದ್ಧ ಮಾಡಿಲ್ಲ. ಈ ಪ್ರಿಯಪಟ್ಟಣ ಅದೆಲ್ಲ ರಣಧೀರ ಕಂಠೀರವ ಕಾಲದಲ್ಲೇ ನಡೆದಿದ್ದಂತಹ ಯುದ್ಧ. ನಾನು ನಾಳೆ ಹೇಳಿದ್ನಲ್ಲ, ಆಲ್ಮೋಸ್ಟ್ ದಕ್ಷಿಣ ಭಾರತದ ಎಲ್ಲ ಭಾಗಗಳಲ್ಲಿ ಯುದ್ಧವನ್ನು ಮಾಡಿದ್ರು. ಅವರು ತಿರುಚಿರಾಪಳ್ಳಿ ತನಕ ಯುದ್ಧಗಳನ್ನು ಮಾಡಿದ್ರು. ಹಾಗಾಗಿ ಯುದ್ಧ ಮಾಡಿಲ್ಲ ಅನ್ನೋದು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ನಂತರದ ಕಾಲದಲ್ಲೇ ಹೊರತು ಅದಕ್ಕೆ ಮುಂಚೆ ಮೈಸೂರು ಅರಸರು ಬೇಕಾದಷ್ಟು ಯುದ್ಧಗಳನ್ನು ಮಾಡಿದ್ದಾರೆ. ಈಗ ನಡೀತಾ ಇರುವಂತ ದಸರಾ ಆಚರಣೆಗಳು ಹಿಂದೆ ಮಹಾರಾಜರ ಕಾಲದಲ್ಲಿ ಆಗ್ತಾ ಇದ್ದಂತ ದಸರಾ ಆಚರಣೆಗಳಿಗೂ ಸಾಕಷ್ಟು ವ್ಯತ್ಯಾಸಗಳಿದೆ, ಭಿನ್ನ ವಿಭಿನ್ನವಾಗಿದೆ, ಬದಲಾವಣೆಗಳು ಕೂಡ ಆಗಿದೆ. ಈಗ ಮೈಸೂರು ಅರಸರೇ ಆವತ್ತಿಗೆ ರಾಜರಾಗಿದ್ರು. ಅವರಿಗೆ ಚತುರಂಗ ಬಲ ಅವ್ರಿಗೆ ಇತ್ತು, ಸೈನ್ಯ ಅವ್ರದೇ, ಪೊಲೀಸ್ ಅವ್ರದೇ, ಬ್ಯಾಂಡ್ ಅವ್ರದೇ, ಎಲ್ಲ ಅವ್ರದೇ ಆಗಿತ್ತು. ಅದು ಅಲ್ದೇನೆ ದುಡ್ಡು ಕಾಸು ಕೂಡ ಟ್ಯಾಕ್ಸ್ ಎಲ್ಲ ಕಲೆಕ್ಟ್ ಆಗ್ತಾ ಇದ್ದಿದ್ದು ಅವ್ರಿಗೇನೆ. ಸೊ ಹಾಗಾಗಿ ತಮ್ಮ ದುಡ್ಡಲ್ಲಿ ತಾವು, ಅಂದ್ರೆ ಸರ್ಕಾರದ ದುಡ್ಡಲ್ಲಿ ಅವ್ರು ನಡೆಸ್ತಾ ಇದ್ರು. ತುಂಬಾ ಅದ್ಭುತವಾದಂತಹ ಕಾರ್ಯಕ್ರಮಗಳು ಆಯೋಜನೆ ಆಗ್ತಿತ್ತು. ಆದ್ರೆ 1969ರ ನಂತರ, ಅಂದ್ರೆ 1947ರ ನಂತರನೇ ಅದು ನಿಂತೋಯ್ತು. ಅವಾಗ ಭಾರತ ಸರ್ಕಾರಕ್ಕೆ ಸ್ವತಂತ್ರ ಬಂತು ಮತ್ತು ಸ್ವತಂತ್ರ ಸರ್ಕಾರಗಳು ನಡೆಸೋದಕ್ಕೆ ಆರಂಭಿಸಿದ್ವು. ಈಗ ಏನಾಗಿದೆ ಅಂತಂದ್ರೆ ನಾಡ ಹಬ್ಬ ದಸರಾ ಅಂತ ಏನಿದೆ ಅದನ್ನ ಸರ್ಕಾರ ನಡೆಸ್ತಾ ಇದೆ. ಸರ್ಕಾರ ಪ್ರಜೆಗಳ ದುಡ್ಡಲ್ಲಿ ನಡೆಸ್ತಾ ಇದೆ, ಅಂದ್ರೆ ಸರ್ಕಾರದ ದುಡ್ಡಲ್ಲಿ ನಡೆಸ್ತಾ ಇದೆ. ಆದ್ರೆ ಒಳಭಾಗದಲ್ಲಿ, ಅರಮನೆಯ ಒಳಭಾಗದಲ್ಲಿ ನಡೀತಾ ಇರೋದು ಪ್ಯೂರ್ಲಿ ಇಟ್ ಇಸ್ ಅ ಫ್ಯಾಮಿಲಿ ಪ್ರೋಗ್ರಾಮ್. ಯಾವುದು? ಮೈಸೂರು ಅರಸರ ಕುಟುಂಬದ ಕಾರ್ಯಕ್ರಮ. ಅದನ್ನ ಅದಕ್ಕೆ ಅವರು ತಮ್ಮದನ್ನ ಸಾಂಪ್ರದಾಯಿಕ ದಸರಾ ಅಂತ ಕರ್ಕೋತಾರೆ. ಆಚೆ ಕಡೆ ನಡೆಯೋದನ್ನ ನಾಡಹಬ್ಬ ದಸರಾ ಅಂತ ಕರೀತಾರೆ. ಸೊ ಹಾಗಾಗಿ ಎರಡು ದಸರಾಗಳು, ಒಂದು ಸಾಂಪ್ರದಾಯಿಕ ದಸರಾ, ಇನ್ನೊಂದು ನಾಡಹಬ್ಬ ದಸರಾ, ಇದೆರಡು ಬೇರೆ ಬೇರೆ ಆಗಿದೆ. ಇತ್ತೀಚೆಗೆ ಒಂದಷ್ಟು ಚಾಮುಂಡೇಶ್ವರಿ ಬೆಟ್ಟದ ವಿಚಾರದಲ್ಲಾಗಿರ್ಬೋದು, ಸರ್ಕಾರ ರಾಜಮನೆತನ ನಡುವೆ ಒಂದಷ್ಟು ತಿಕ್ಕಾಟಗಳಾಗ್ತಾ ಇರ್ತವೆ. ನಾಡ ಹಬ್ಬ ಸರ್ವಧರ್ಮದವರು ಸೇರ್ಕೊಂಡು ಮಾಡುವಂತ ಹಬ್ಬ ಇದು, ಕೇವಲ ಒಂದು ಕುಟುಂಬಕ್ಕೆ ಮಾತ್ರ ಸೇರಿಲ್ಲ ಅನ್ನುವಂತ ಮಾತುಗಳು ರಾಜಕಾರಣಿಗಳ ಬಾಯಲ್ಲಿ ಬರ್ತದೆ. ಇಲ್ಲ, ರಾಜಕಾರಣಿಗಳು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ರಾಜಕಾರಣದ ಲೆಕ್ಕಾಚಾರಗಳು ಬೇರೆ ಇರ್ತವೆ. ಇವಾಗ ಯಾವುದೇ ಕಾರ್ಯಕ್ರಮವನ್ನ ಅವ್ರು ಮಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರಿಗೆ ಮೈಲ್ ಸ್ಟೋನ್ ತಗೊಳ್ಳೋದು ಇದ್ದೇ ಇರುತ್ತೆ. ಸೊ ನೀವು ಒಂದು ಪರಂಪರೆಯನ್ನ ಗೌರವಿಸಬೇಕಾದ್ರೆ ಆ ಪರಂಪರೆ, ಅದರ ಹಿನ್ನೆಲೆಗಳನ್ನ ನೋಡಿಕೊಂಡು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಬೇಕಾಗ್ತದೆ. ಒಂದೊಂದ್ಸಲ ಏನಾಗ್ತದೆ ಅಂತಂದ್ರೆ, ಇದು ಯಾವುದೇ ಪಕ್ಷಾತೀತವಾಗಿ ನಾನು ಹೇಳೋದೇನು ಅಂತಂದ್ರೆ, ಅದು ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಅಥವಾ JDS, ಯಾವುದೇ ಸರ್ಕಾರಗಳ ಅಧಿಕಾರದಲ್ಲಿದ್ದಾಗ ತಮ್ಮ ತಮ್ಮ ಅಜೆಂಡಾಗಳನ್ನ, ತಮ್ಮ ತಮ್ಮ ಐಡಿಯಾಲಜಿಗಳನ್ನ ಈ ದಸರಾದಲ್ಲಿ ತೋರಿಸ್ತಾರೆ. ಉದಾಹರಣೆಗೆ ದಸರಾದ 100 ಕಾರ್ಯಕ್ರಮಗಳ ಮಧ್ಯದಲ್ಲಿ ಯಾರನ್ನ ಕರಿಬೇಕು ಅಂತ ಚರ್ಚೆ ಬಂದಾಗ, ಅದು ಉದ್ಘಾಟನೆ ಇರ್ಬೋದು, ಅಂದ್ರೆ ಬೆಟ್ಟದ ಉದ್ಘಾಟನೆ ಇರ್ಬೋದು, ಅಥವಾ ಬೇರೆ ಅರಮನೆ ವೇದಿಕೆಗಳಾಗಿರ್ಬೋದು, ಅಲ್ಲೆಲ್ಲರೂ ಕೂಡ ತಮ್ಮ ತಮ್ಮ ಐಡಿಯಾಲಜಿಗಳಿಗೆ ಹೊಂದುವಂತವ್ರನ್ನೇ ಕರ್ಕೊಳ್ತಾರೆ. ಅದು ಹಿಂದೆ ಎಲ್ಲ ಮಹಾರಾಜರ ಕಾಲದಲ್ಲಿ ಹೀಗಿರ್ಲಿಲ್ಲ. ಯಾರು ವಿದ್ಯಾವಂತರೋ, ಯಾರು ಈ ದೇಶದಲ್ಲಿ ಮಾನ್ಯರೋ ಅಂತಹ ಸಂಗೀತಗಾರರನ್ನ ಕರೆಸ್ತಾ ಇದ್ರು, ಅಂತಹ ಕಾರ್ಯಕ್ರಮಗಳನ್ನ ಮಾಡಿಸ್ತಾ ಇದ್ರು, ಅಂತಹ ಉದ್ಘಾಟಕರನ್ನ ಕರೆಸ್ತಾ ಇದ್ರು. ಇವಾಗ ನೋಡಿ, ಎಷ್ಟೋ ಜನ ಮುಸ್ಲಿಂ ಸಂಗೀತಗಾರರು ನಮ್ಮ ಅರಮನೆ ವೇದಿಕೆಯಲ್ಲಿ ಬಂದು ಬೇಕಾದಷ್ಟು ಸಲ ನುಡಿಸಿದ್ದಾರೆ ಅಲ್ವೇ. ಸಿತಾರ್ ವಾದಕರು, ತಬಲಾ, ನಮ್ಮ ಇವರು ಏನು ತಬಲಾ ವಾದಕರು, ಶಹನಾಯಿ ವಾದಕರು, ಇವರೆಲ್ಲ ಆವತ್ತಿಗೆ ಮುಸ್ಲಿಮ್ಸೇ ಇದ್ರು. ಅವ್ರನ್ನ ಕರೆದಿದ್ರಲ್ಲ, ದೊಡ್ಡವ್ರನ್ನ, ದೊಡ್ಡ ಇದು ಏನು ಸೆಲೆಬ್ರಿಟೀಸ್ ಇಂಡಿಯಾದಲ್ಲಿ ಅವ್ರನ್ನ ಕರೆದಿದ್ರು. ಸೊ ಹಂಗಾಗಿ ಇದು ಸರ್ವಧರ್ಮದ ಸಮನ್ವಯ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಬೇಡ. ಆದರೆ ಕೆಲವು ಆಚರಣೆಗಳನ್ನು ಮಾಡುವಾಗ ಸಾರ್ವಜನಿಕ ಅಭಿಪ್ರಾಯಗಳನ್ನ ರೂಪಿಸ್ಕೊಳ್ಳೋದು ಕೂಡ ಮುಖ್ಯವಾಗ್ತದೆ. ಈ ನಾಡಹಬ್ಬ ಆಚರಣೆ ವಿಚಾರದಲ್ಲಿ ರಾಜಕಾರಣ ಮಾಡೋದು ಬೇಡ. ಯಾವುದೇ ಅದಕ್ಕೆ ಒಂದು ಪರಂಪರೆ ಇದೆ. ಇದು ಮಾತ್ರ ಅಲ್ಲ, ನಾನು ಹೇಳ್ತಾ ಇರೋದು ಮೈಸೂರು ದಸರಾ ನಾಡಹಬ್ಬ ಇರ್ಬೋದು, ಹಂಪಿ ಉತ್ಸವ ಇರ್ಬೋದು, ಪಟ್ಟದಕಲ್ಲು ಉತ್ಸವ ಇರ್ಬೋದು, ಇದು ಯಾವುದೇ ಉತ್ಸವಗಳಲ್ಲೂ ಇಲ್ಲೆಲ್ಲ ಸಂಸ್ಕೃತಿ, ಪರಂಪರೆ, ಇತಿಹಾಸಕ್ಕೆ ನಾವು ಗೌರವಗಳನ್ನು ಕೊಡಬೇಕೇ ಹೊರತು ನಮ್ಮ ಅಜೆಂಡಾಗಳ ಮೂಲಕ ಹೋಗ್ಬಾರ್ದು. ಯಾಕೆಂದ್ರೆ ಆವಾಗ ಏನಾಗ್ತದೆ ಅಂತಂದ್ರೆ, ಅಜೆಂಡಾ ಮೂಲಕ ಹೋದ್ರೆ ಪರಂಪರೆ, ಸಂಸ್ಕೃತಿ, ಇತಿಹಾಸಗಳು ಕೆಟ್ಟೋಗ್ಬಿಡ್ತವೆ. ಆಮೇಲೆ ಏನಾಗ್ತದೆ ಅಂತಂದ್ರೆ, ಈಗ ಅವಕಾಶವಾದಿಗಳಾಗ್ಬಿಡ್ತಾರೆ. ಸೊ ನಾನು ಯಾವುದೋ ಒಂದು ಇತಿಹಾಸವನ್ನ ಯಾರನ್ನೋ ಮೆಚ್ಚೋ ಕೇಳಕ್ ಆಗಿ ಬಂದ್ಬಿಟ್ರೆ ಅದು ಇತಿಹಾಸದ ಮೌಲ್ಯವೇ ಹೊರಟೋಯ್ತಲ್ಲ.
ಇತಿಹಾಸ ಯಾವತ್ತೂ ಕಟು ಸತ್ಯವಾಗಿರ್ಬೇಕು. ಅಂದ್ರೆ ಏನ್ ನಡೆದಿದೆಯೋ ಅದೇ. ಇವಾಗ ಇತಿಹಾಸದಲ್ಲಿ ದೌರ್ಜನ್ಯ ನಡೆದಿದ್ರೆ ದೌರ್ಜನ್ಯ, ಇತಿಹಾಸದಲ್ಲಿ ಬೇರೆ ಅಭಿವೃದ್ಧಿ ನಡೆದಿದ್ರೆ ಅಭಿವೃದ್ಧಿ. ಇವಾಗ ಏನಾಗ್ತಾ ಇದೆ, ನಾವು ಯಾವುದೋ ಒಂದು ಇದರಲ್ಲಿ ಒಂದು ಕಾಂಪ್ರಮೈಸ್ ಬಂದ್ಬಿಟ್ಟು ಬರೀ ಒಂದು ಅವರ ಅಭಿವೃದ್ಧಿ ಮಾತ್ರ ಹೇಳೋದು, ಅವರ ನೆಗೆಟಿವ್ ಪಾಯಿಂಟ್ ಹೇಳ್ತಾ ಇರೋದು, ಅಥವಾ ಬರೀ ನೆಗೆಟಿವ್ ಪಾಯಿಂಟ್ ಹೇಳೋದು, ಅದು ಒಳ್ಳೆ ಪಾಯಿಂಟ್ ಹೇಳ್ತಾ ಇರೋದು, ಈ ತರ ಆಗ್ಬಿಡುತ್ತೆ. ಸೊ ಆದ್ರಿಂದ ರಾಜಕೀಯ ಯಾವತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ದೂರ ಇರಬೇಕು. ಈ ರಾಜಮನೆತನದ ಬಳಿಕ ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿ ಉತ್ಸವ ಮೂರ್ತಿಯನ್ನ ಚಿನ್ನದ ಅಂಬಾರಿ ಒಳಗಡೆ ಕೂರಿಸುವಂತದ್ದು ಆ ಪದ್ಧತಿ ಪ್ರಾರಂಭ ಆಗಿದ್ದು, ತಾಯಿ ಉತ್ಸವ ಮೂರ್ತಿಯನ್ನ ಅಲ್ಲಿ ಕೂರಿಸ್ಬೇಕು ಅನ್ನೋಂಥ ಚರ್ಚೆ ಆಗಿದ್ದು, ಈ ಆದಿ ನಡೆದು ಬಂದಿದ್ದ ಬಗ್ಗೆ ಹೇಳೋದಾದ್ರೆ ತಾಯಿ ಚಾಮುಂಡೇಶ್ವರಿ ಉತ್ಸವ ಮೂರ್ತಿ 1947 ತನಕ ಜಯಚಾಮರಾಜ ಒಡೆಯರ್ ಅವರು ಮಹಾರಾಜರಾಗಿದ್ರು. 1947ರಲ್ಲಿ ಭಾರತಕ್ಕೆ ಸ್ವತಂತ್ರ ಬಂತು. ಅಲ್ಲಿಂದ ಅವರ ಅಧಿಕಾರ ಹೋಯ್ತು. ಆದ್ರೂ ಅಧಿಕಾರ ಹೋದ್ರೂ ಕೂಡ ಅವರನ್ನ ರಾಜ ಪ್ರಮುಖರು ಅಂತ ಹೇಳಿ ಅವ್ರಿಗೊಂದು ಭಾರತ ಸರ್ಕಾರದಿಂದ ರಾಜಧನವನ್ನ ಕೊಡ್ಲಾಗ್ತಾ ಇತ್ತು. ಆದ್ರೆ 1969ರಲ್ಲಿ ಅದನ್ನು ನಿಲ್ಲಿಸ್ಬಿಟ್ರು. ಆದ್ರಿಂದ ಬೇಜಾರಾಗಿ ಮಹಾರಾಜರು, ನಾನು ಈ ಯಾವ ಆಚರಣೆಗಳನ್ನು ಮಾಡೋದಿಲ್ಲ, ಯಾಕಂದ್ರೆ ನಾನು ರಾಜ ಏನೂ ಇಲ್ಲ ನನಗೆ, ಅಂದ್ರೆ ರಾಜ ಪ್ರಮುಖತ್ವನೂ ಇಲ್ಲ, ರಾಜತ್ವವೇ ಇಲ್ಲದೆ ಇರುವಾಗ, ನಾನೊಬ್ಬ ಸಾಮಾನ್ಯ ಪ್ರಜೆ ಆಗಿರುವಾಗ ನಾನು ಯಾಕೆ ಇದನ್ನೆಲ್ಲ ಮಾಡಬೇಕು ಅಂತ ಬಿಟ್ಬಿಟ್ರು. ಸೊ ಆದ್ರೆ ಅಲ್ಲೇನಾಯ್ತು, ಇಡೀ ಮೈಸೂರಿಗೆ ಒಂದು ಗರ ಬಡದಂತಾಗೋಯ್ತು. ಯಾಕಂದ್ರೆ ಮೈಸೂರಿನಲ್ಲಿ ಯಾವುದೇ ದೊಡ್ಡ ಕೈಗಾರಿಕೆಗಳಿಲ್ಲ, ದೊಡ್ಡ ಪರ್ವತಗಳಿಲ್ಲ, ದೊಡ್ಡ ಬೀಚ್ ಇಲ್ಲ, ಯಾವುದೇ ಟೂರಿಸಂ ಏನು ಅಟ್ರಾಕ್ಷನ್ ಇಲ್ಲ. ಮನೆತನವೇ ಇಲ್ಲಿನ ಪ್ರಧಾನವಾದ ಅಟ್ರಾಕ್ಷನ್ ಆಗಿತ್ತು, ಅದು ಹೊರಟೋಯ್ತು. ಸೊ ದಸರಾ ಮೈಸೂರಿನ ಪ್ರಧಾನ ಆಕರ್ಷಣೆ. ಈಗ ದಸರಾನೇ ಹೊರಟೋದ್ರೆ ಈ ಊರಿನ ಅಸ್ಮಿತೆನೇ ಹೊರಟೋಗುತ್ತೆ ಅಂತ ಚಿಂತಕರೆಲ್ಲ, ಆವತ್ತಿನ ಕನ್ನಡದ ಕಟ್ಟಾಳುಗಳು ಮತ್ತು ಪ್ರಗತಿಪರರು ಕೆಲವರ ಸೇರ್ಕೊಂಡು ಏನ್ ಮಾಡಿದ್ರು, ಇಲ್ಲ ನಾವೇನಾದ್ರೂ ಮಾಡೋಣ ಅಂತ ಹೇಳಿ ಒಂದು ಆನೆಯನ್ನ ಬಾಡಿಗೆಗೆ ತಗೊಂಡು ಅವರೇನ್ ಮಾಡಿದ್ರು, ಯಾರನ್ನ ಇಡಬೇಕು ಅಂದಾಗ ಭಾರತ ಮಾತೆನ ಇಟ್ಕೊಳ್ಳೋಣ ಅಂತ ಒಂದ್ಸಲ ಭಾರತ ಮಾತೆ, ಭುವನೇಶ್ವರಿ ತಾಯಿ ಇವ್ರನ್ನೆಲ್ಲ ಇಟ್ಕೊಂಡು ಪೂರ್ತಿ ಮೆರವಣಿಗೆ ಅಂತಲ್ಲ, ಒಂದ್ ಸ್ವಲ್ಪ ದೂರ ಈ ಗುಂಡ್ಲು ಪಂಡಿತ್ ಇವರಿದ್ದಾರೆ ಲಕ್ಷ್ಮಣಾಚಾರ್ಯರದು ಒಂದು ಆಯುರ್ವೇದ ಶಾಲೆ ಇದೆಯಲ್ಲ, ಅಲ್ಲಿ ತನಕ ಒಂದು ಚಿಕ್ಕ ಒಂದು ಆನೆಯ ಮೇಲೆ ಒಂದು ಮರದ ಅಂಬಾರಿ ತರ ಮಾಡಿ ಒಂದು ಭುವನೇಶ್ವರಿ ತಾಯಿ ಭಾರತ ಮಾತೆ ಫೋಟೋ ಇಟ್ಟು ಒಂದು ಮೆರವಣಿಗೆಯನ್ನ ಮಾಡಿದ್ರು. ಆಮೇಲೆ ಇದು ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದ್ರು, ಇಲ್ಲ ಇದು ಅಸ್ಮಿತೆನೇ ಹೊರಟೋಗ್ಬಿಡುತ್ತೆ, ಈ ಅಸ್ಮಿತೆನ ನಾವು ಉಳಿಸ್ಕೋಬೇಕು ಅಂತಂದ್ರೆ ದಸರಾ ಹಬ್ಬ ನಡಿಬೇಕು ಅಂದಾಗ ಆವತ್ತಿನ ಮುಖ್ಯಮಂತ್ರಿಗಳಾಗಿದ್ದಂತಹ ದೇವರಾಜ ಅರಸರವರು, ಮಾನ್ಯ ಮುಖ್ಯಮಂತ್ರಿಗಳು ಆವತ್ತು, ಅವರು ಒಂದು ತೀರ್ಮಾನಕ್ಕೆ ಬಂದ್ರು, ಇಲ್ಲ ಈ ಅಸ್ಮಿತೆಯನ್ನ ಉಳಿಸ್ಬೇಕು ಅಂತ ಹೇಳಿ, ಇದು ಬೇಡ, ಇದು ನಾಡ ಹಬ್ಬವಾಗಿ ಮಾಡೋಣ ಅಂತ ಹೇಳಿ ಸರ್ಕಾರದಿಂದಲೇ ಮಾಡೋಣ. ಯಾಕಂದ್ರೆ ಸರ್ಕಾರದ ಪ್ರೋತ್ಸಾಹ ಇಲ್ಲದೆ ಇಷ್ಟು ದೊಡ್ಡ ಹಬ್ಬವನ್ನು ಮಾಡೋಕ್ಕಾಗಲ್ಲ. ಅದು ಅಲ್ಲದೆ ಆನೆಗಳು ಬೇಕು, ಪೊಲೀಸ್ ಪಡೆಗಳು ಬೇಕು, ಅಂಬಾರಿ ಬೇಕು, ಮತ್ತು ಇದೆಲ್ಲ ಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ರು. ಅಂದ್ರೆ ಸರ್ಕಾರದ ಬೇಕು, ಸರ್ಕಾರ ಇಲ್ದೇನೆ ಇದು ನಡ್ಸಕ್ಕಾಗಲ್ಲ. ಸೊ ಆವಾಗ ಏನ್ ಮಾಡಿದ್ರು, ರಾಜಮನೆತನದವ್ರನ್ನ ಒಲಿಸಿ ಇನ್ನೊಂದು ಅಂಬಾರಿನ ಬಿಟ್ಬಿಟ್ಟಿದ್ರು, ಇದು ಚೆನ್ನಾಗಿರ್ತಿರ್ಲಿಲ್ಲ. ಅಂಬಾರಿ ಇಲ್ದೆ ಆನೆ ಮೆರವಣಿಗೆ ಮಾಡಿದ್ರೆ ಅದು ಪ್ರಯೋಜನ ಇಲ್ಲ, ಅದು ಆವಾಗ ಅದ್ರದ್ದು ಪರಂಪರೆ ಹೋಗ್ಬಿಡ್ತಿತ್ತು. ಆದ್ರಿಂದ ರಾಜಮನೆತನದ ಜೊತೆಯಲ್ಲಿ ಒಂದು ಒಪ್ಪಂದವನ್ನು ಮಾಡಿಕೊಂಡು ಅವ್ರ ಜೊತೆಯಲ್ಲಿ ಅಂಬಾರಿ ಕೊಡೋ ಹಂಗೆ ಮಾಡಿಕೊಂಡು ಅದ್ರಲ್ಲಿ ಯಾರನ್ನ ಹಿಡಿಬೇಕು, ಅಂಬಾರಿಲಿ ಯಾರು ಇರ್ಬೇಕು, ಯಾರು ಕೂರಿಸ್ಬೇಕು. ಇವಾಗ ಮುಖ್ಯಮಂತ್ರಿ ಕುಂತ್ಕೊಂಡು ಹೋಗ್ಬೋದಲ್ಲ. ಹೌದು, ಸೊ ಯಾಕಂದ್ರೆ ಅವರೇ ಪ್ರಭುತ್ವದ ಬಳಿಕ ಪ್ರಜಾಪ್ರಭುತ್ವದ ಪ್ರತಿನಿಧಿ ಅವರೇ ಹೋಗ್ಬೋದಲ್ಲ. ಹೌದು, ಅಂತ ಬಂದಾಗ ಇದು ಬೇಡ, ಇದು ಸಾರ್ವಜನಿಕರಲ್ಲಿ ಚರ್ಚೆಗಳಾಗ್ತದೆ, ಆಮೇಲೆ ಮೇಲಾಟ ಕೀಲಾಟಗಳಾಗ್ತವೆ, ಇದು ಬೇಡ. ಯಾಕಂದ್ರೆ ಒಬ್ರು ಮಾಡಿದ್ದಕ್ಕೆ ಇನ್ನೊಂದಷ್ಟು ವೈಭವಗಳು, ಇದು ಬರೀ ರಾಜಕಾರಣದ ಇದಾಗ್ಬಿಡ್ತದೆ, ಬೇಡ ಅಂತ ಹೇಳ್ಬಿಟ್ಟು ಯಾರು ಬೇಡ. ಈ ಮೈಸೂರಿನ ಅಧಿದೇವತೆ ಯಾರು, ಚಾಮುಂಡೇಶ್ವರಿ. ಸೊ ಚಾಮುಂಡೇಶ್ವರಿ ನಾಡದೇವಿ, ಸೊ ಅವ್ರನ್ನೇ ಮಾಡೋಣ ಅಂತ ಹೇಳಿ ನಾಡ ದೇವಿಯಾಗಿ ಚಾಮುಂಡಿಯನ್ನು ಘೋಷಿಸಿ ಆವತ್ತಿಂದ ಅಂಬಾರಿನಲ್ಲಿ ಚಾಮುಂಡೇಶ್ವರಿನ ಇಟ್ಕೊಂಡು ಮೆರವಣಿಗೆ ಮಾಡುವಂತಹ ಸಂಪ್ರದಾಯವನ್ನು 1972-73ರಿಂದ ಮಾಡ್ತಾ ಬಂದಿದ್ದಾರೆ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಸೊ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ಈ ಪ್ರಜಾ ನುಡಿ ಡಿಜಿಟಲ್ ಪ್ಲಾಟ್ಫಾರ್ಮ್ ಚೆನ್ನಾಗಿ ಬೆಳೀಲಿ. ಯಾಕಂದ್ರೆ ಒಳ್ಳೆಯ ಉತ್ತಮ ಪ್ರಯತ್ನವನ್ನು ಅವ್ರು ಮಾಡ್ತಾ ಇದ್ದಾರೆ. ಉತ್ತಮ ಒಂದು ಪತ್ರಿಕೋದ್ಯಮವನ್ನ, ಒಂದು ಪತ್ರಿಕಾ ಒಂದು ಧರ್ಮವನ್ನು ಪಾಲಿಸ್ತಾ ಇದ್ದಾರೆ. ಅವರಿಗೆ ಮಂಗಳವಾಗಲಿ, ಒಳ್ಳೇದಾಗಲಿ. ಇನ್ನಷ್ಟು ನಮ್ಮ ಭಾರತೀಯ ಪರಂಪರೆ, ಇತಿಹಾಸ, ಮೈಸೂರಿನ ಇತಿಹಾಸ, ಪರಂಪರೆ ಇವುಗಳನ್ನೆಲ್ಲ ಉಳಿಸುವಂತಹ ಪ್ರಯತ್ನವನ್ನು ಮಾಡಲಿ. ಯಾಕಂದ್ರೆ ಸುದ್ದಿ ರಾಜಕಾರಣ ಇದ್ದಿದ್ದೆ, ಅದ್ರ ಜೊತೆಯಲ್ಲಿ ಪರಂಪರೆ, ಇತಿಹಾಸ, ಇವುಗಳು ಧರ್ಮ, ಇವುಗಳನ್ನು ಕೂಡ ಒಂದಷ್ಟು ಜನಕ್ಕೆ ತೋರಿಸಿದ್ರೆ ಇದು ಕೂಡ ಅತ್ಯಂತ ಜನಪ್ರಿಯವಾಗಲಿ ಅಂತ ಹೇಳಿ ನಾನು ಭಾವಿಸ್ತೀನಿ. ಶುಭವನ್ನು ಹಾರೈಸ್ತೀನಿ. ಧನ್ಯವಾದ. ಇದಿಷ್ಟು ಮಾಹಿತಿಗಳು ಚಿನ್ನದ ಅಂಬಾರಿ ಹಾಗೂ ಅರಮನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತಿಹಾಸ ತಜ್ಞರಾದಂತ ಡಾಕ್ಟರ್ ಶೆಲ್ವಪಿಳ್ಳ ಅಯ್ಯಂಗಾರ್ ಅವರ ಮಾತುಗಳಾಗಿರುವಂತದ್ದು.
ಇದೇ ರೀತಿಯಾದ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ. ನಾನು ನಿಮ್ಮ ಅನಿಲ್ ರಾಜ್. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.